ಆ ಪ್ರತಿದಿನ ಬೆಳಗ್ಗೆ ನಿಂದೆಗಣ್ಣಿನಲ್ಲಿ ಎದ್ದು ಯಾವುದೋ ಒಂದು ಹಳೆಯ ಮಂತ್ರವನ್ನು ಯಾಂತ್ರಿಕವಾಗಿ ಪಠಿಸುವ ಆ 5 ನಿಮಿಷದ ಆಚರಣೆ. ಹೌದು, ಬಹಳ ಜನರಿಗೆ ಅದೊಂದು ಬೋರಿಂಗ್ ಕೆಲಸ ಅನ್ಸುತ್ತೆ. ಕರೆಕ್ಟ್. ಆ 5 ನಿಮಿಷದ ಆಚರಣೆಯ ಹಿಂದೆ ಕೇವಲ ಕುರುಡು ನಂಬಿಕೆ ಮಾತ್ರವಲ್ಲದೆ ಒಂದು ನಿಖರವಾದ ಖಗೋಳಶಾಸ್ತ್ರದ ಗಣಿತ ಅಡಗಿದೆ ಎಂದ್ರೆ ನಂಬುತ್ತೀರಾ? ಖಂಡಿತ ನಂಬೋಕೆ ಕಷ್ಟನೇ. ಅಂದ್ರೆ ನಮ್ಮ ತಾತ ಮುತ್ತಾತಂದಿರು ಬಲವಂತವಾಗಿ ಮಾಡಿಸ್ತಿದ್ದ ಆ ಪುಟ್ಟ ಆಚರಣೆ ವಾಸ್ತವದಲ್ಲಿ ನಮ್ಮ ದೇಹದ 72,000 ನರನಾಡಿಗಳನ್ನು ನೇರವಾಗಿ ಬ್ರಹ್ಮಾಂಡದ ಚಲನೆಗೆ ಕನೆಕ್ಟ್ ಮಾಡೋ ಒಂದು ಪ್ರಾಚೀನ ಹ್ಯಾಕಿಂಗ್ ತಂತ್ರಜ್ಞಾನವಾಗಿದ್ರೆ. ವಾವ್, ಹ್ಯಾಕಿಂಗ್ ತಂತ್ರಜ್ಞಾನ! ಇದು ಕೇಳೋಕೆ ತುಂಬಾ ರೋಚಕವಾಗಿದೆ. ರೈಟ್. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಕೇವಲ ಶ್ರದ್ಧೆಯ ಹೆಸರಿನಲ್ಲಿ ಮರೆಯಾಗಿರುವ ಇಂಥದ್ದೇ ಒಂದು ಬೃಹತ್ ವಿಜ್ಞಾನವನ್ನು ಬಿಡಿಸಿ ನೋಡಲಿದ್ದೇವೆ. ಇವತ್ತಿನ ನಮ್ಮ ಈ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತಿನ ವಿಷಯ ನಿಜಕ್ಕೂ ಒಂದು ಅದ್ಭುತವಾದ ಪಯಣ ಆಗಲಿದೆ. ಖಂಡಿತ. ಇಂದಿನ ಮೂಲ ವಸ್ತು ಆ ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ ಅವರು ಅತ್ಯಂತ ಶ್ರದ್ಧೆಯಿಂದ ಸಂಪಾದಿಸಿರುವ ಸಂಧ್ಯಾವಂದನೆ ಅಂತರಂಗ ಸಂಪುಟ 2 ಎಂಬ ಬೃಹತ್ ಗ್ರಂಥದ ಆಯ್ದ ಭಾಗಗಳು. ಹೌದು. ನಾವು ಈ ಗ್ರಂಥವನ್ನು ತೆರೆದ್ರೆ ಮೊದಲಿಗೆ ಗೋಕರ್ಣ ಪರ್ತಗಾಳಿ ಜೀವೋಟ್ಟಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮಿಯವರ ಆಶೀರ್ವಚನದ ಪತ್ರ ಸಿಗುತ್ತೆ. ಜೊತೆಗೆ ಓಂಕಾರ ಮತ್ತು ದೇವಸ್ಥಾನದ ಘಂಟೆಗಳ ಚಿತ್ರಗಳು ಎದುರಾಗುತ್ತವೆ. ನೋಡಿ, ಆ ಚಿತ್ರಗಳು ಮತ್ತು ಆರಂಭಿಕ ಆಶೀರ್ವಚನಗಳು ಕೇವಲ ಸಾಂಪ್ರದಾಯಿಕ ಮುನ್ನುಡಿಯಲ್ಲ. ಓಹೋ, ಮತ್ತೇನು? ಆ ಒಂದು ಸಂಕೀರ್ಣವಾದ ಗಣಿತ ಮತ್ತು ಆಧ್ಯಾತ್ಮದ ಸೂತ್ರವನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಮನಸ್ಸು ಮೊದಲು ಪ್ರಶಾಂತವಾಗಿರಬೇಕು. ಕರೆಕ್ಟ್. ಆ ಘಂಟೆಗಳ ಚಿತ್ರ, ಓಂಕಾರದ ದೃಶ್ಯ ಇವೆಲ್ಲ ಓದುಗರ ಮನಸ್ಸಿನಲ್ಲಿ ಒಂದು ಆಂತರಿಕ ದೇವಾಲಯವನ್ನು ನಿರ್ಮಿಸುವ ತಂತ್ರ ಅದು. ವಾವ್, ಆಂತರಿಕ ದೇವಾಲಯ! ಹೌದು, ಏಕೆಂದರೆ ಸಂಧ್ಯಾವಂದನೆ ಎನ್ನುವುದು ಕೇವಲ ಆ ಕೈ ಮುಗಿಯುವ ಪ್ರಕ್ರಿಯೆ ಅಲ್ಲ. ಅದು ನಮ್ಮ ಆಯುಸ್ಸು, ದೇಹದ ಜೀವಶಾಸ್ತ್ರ ಮತ್ತು ಬ್ರಹ್ಮಾಂಡದ ನಡುವಿನ ರಹಸ್ಯವನ್ನು ಭೇದಿಸುವ ಒಂದು ಜ್ಞಾನಯೋಗ. ಜ್ಞಾನಯೋಗ ಅಂದ್ರೆ ಲೇಖಕರು ತಮ್ಮ ಈ 2ನೇ ಸಂಪುಟದಲ್ಲಿ ಆಚರಣೆಯ ಹಿಂದಿನ ಏಕೆ ಮತ್ತು ಹೇಗೆ ಎಂಬ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿಕೊಂಡಿದ್ದಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಏಕೆ ಎಂಬ ಪ್ರಶ್ನೆಯೇ ಇಂದಿನ ಬಹುದೊಡ್ಡ ಸಮಸ್ಯೆಯಾಗಿದೆ. ಹೌದು. ನಾವು ವೇದಗಳ ಗಣಿತದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಮಾತನಾಡುವ ಮೊದಲು ಒಂದು ವಾಸ್ತವವನ್ನು ಒಪ್ಪಿಕೊಳ್ಳೇಬೇಕು. ಖಂಡಿತ. ಅದೇನೆಂದ್ರೆ, ಇಂದಿನ ದಿನಗಳಲ್ಲಿ ಈ ಸಂಧ್ಯಾವಂದನೆ ಎಂಬ ದಿನನಿತ್ಯದ ಆಚರಣೆ ಬಹುತೇಕ ಮರೆಯಾಗುತ್ತಿದೆ. ಜನರಿಗೀಗ ಸಮಯನೇ ಇಲ್ಲ. ಹೌದು. ಮೂಲ ವಸ್ತುವಿನಲ್ಲಿ ಲೇಖಕರು ಬಹಳ ಸ್ಪಷ್ಟವಾಗಿ ಇದಕ್ಕೆ 3 ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ರೈಟ್. ಮೊದಲನೆಯದು ಆ ಉಪನಯನ ಅಂದ್ರೆ ಮುಂಜಿ ಮಾಡುವ ಸಮಯದಲ್ಲಿ ನಡೆಯುವ ಪ್ರಕ್ರಿಯೆ. ಅಲ್ಲಿ ಕೇವಲ ಯಾಂತ್ರಿಕವಾಗಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಲು ಕಲಿಸಲಾಗುತ್ತದೆ. ಹೌದು, ಬರೀ ಬಾಯ್ಪಾಠ ಮಾಡಿಸ್ತಾರೆ. ಕರೆಕ್ಟ್. ಇನ್ನು 2ನೇದು ಬೆಳಗ್ಗೆ ಎದ್ದ ಕೂಡ್ಲೆ ಶಾಲೆಗೋ ಕಚೇರಿಗೋ ಓಡುವ ನಮ್ಮ ಆಧುನಿಕ ಜೀವನದ ಆತುರ. ಟ್ರಾಫಿಕ್, ಆಫೀಸ್, ಮೀಟಿಂಗ್ಸ್. ಎಕ್ಸಾಕ್ಟ್ಲಿ. ಇನ್ನು 3ನೇದು ಪಾಠಭೇದಗಳು. ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಚರಣೆಯ ವಿಧಾನಗಳಲ್ಲಿರುವ ಸಣ್ಣಪುಟ್ಟ ವ್ಯತ್ಯಾಸಗಳು. ಇವು ಜನರಲ್ಲಿ ಗೊಂದಲ ಮೂಡಿಸಿದ ಅಂತ ಲೇಖಕರು ಹೇಳ್ತಾರೆ. ಹೌದು, ನಮ್ಮ ಕಡೆ ಹೀಗೆ ಮಾಡ್ತಾರೆ, ನಿಮ್ಮ ಕಡೆ ಹಾಗೆ ಮಾಡ್ತಾರನ್ನೋ ಗೊಂದಲ. ಆದ್ರೆ ನನ್ನ ಪ್ರಶ್ನೆ ಏನೆಂದರೆ, ಎಲ್ಲದರಲ್ಲೂ ವ್ಯತ್ಯಾಸಗಳಿರ್ತವಲ್ವಾ? ಕೇವಲ ಈ ಸಣ್ಣ ಪುಟ್ಟ ಬದಲಾವಣೆಗಳಿಗಾಗಿ ಒಂದು ಇಡೀ ಜ್ಞಾನ ಪರಂಪರೆಯನ್ನೇ ಬಿಟ್ಟುಬಿಡೋದು ಎಷ್ಟು ಸರಿ? ಅದು ಸರಿಯಲ್ಲ. ನೋಡಿ, ಈ ನಿರ್ಲಕ್ಷ್ಯಕ್ಕೆ ಮೂಲ ಕಾರಣ ಕೇವಲ ಸಮಯದ ಅಭಾವ ಅಥವಾ ಪಾಠಭೇದಗಳಲ್ಲ, ಬದಲಾಗಿ ಅಜ್ಞಾನ. ಅಜ್ಞಾನ. ಹೌದು. ಎಳೆಯ ವಯಸ್ಸಿನಲ್ಲಿ ಆಚರಣೆಯನ್ನು ಹೇಳ್ಕೊಡುವಾಗ ಅದರ ಹಿಂದಿನ ತರ್ಕವನ್ನು, ಆ ವಿಜ್ಞಾನವನ್ನು ಯಾರೂ ವಿವರಿಸುವುದಿಲ್ಲ. ಬರೀ ರೂಲ್ಸ್ ಹೇಳ್ತಾರೆ. ಕರೆಕ್ಟ್. ಕೇವಲ ಮಾಡಬೇಕು, ಮಾಡದಿದ್ದರೆ ಪಾಪ ಬರುತ್ತದೆ ಎಂಬ ಭಯವನ್ನು ಬಿತ್ತಲಾಗುತ್ತದೆ. ಆ ಭಯದಿಂದ ಮಾಡುವ ಯಾವುದೇ ಕೆಲಸವೂ ಒಂದು ಹೊರೆಯಾಗಿ, ಕರ್ಮವಾಗಿ ಪರಿಣಮಿಸುತ್ತದೆ. ಖಂಡಿತ. ಲೇಖಕರು ಮೊದಲ ಸಂಪುಟದಲ್ಲಿ ಕರ್ಮಯೋಗದ ಬಗ್ಗೆ, ಅಂದರೆ ಆಚರಣೆಯ ನಿಯಮಗಳ ಬಗ್ಗೆ ಬರೆದಿದ್ದರು. ಆದರೆ ಈ 2ನೇ ಸಂಪುಟದಲ್ಲಿ ಜ್ಞಾನಯೋಗಕ್ಕೆ ಒತ್ತು ನೀಡಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಂಡ್ ಮಾಡ್ಬೇಕು ಅಂತ. ಹೌದು. ನಾವು ಮಾಡುತ್ತಿರುವ ಕೆಲಸದ ಒಳಗಿನ ಅರ್ಥವೇನು ಎಂದು ಗೊತ್ತಿಲ್ಲದಿದ್ದರೆ ಅದು ಬೇಸರ ತರಿಸುವುದು ಸಹಜ ತಾನೇ? ನಿಜ. ಇದನ್ನೇ ನಾವು ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ ಒಂದು ಉಪಮೆ ಕೊಡಬಹುದು. ಹೇಳಿ. ಆ ಅತ್ಯಂತ ದುಬಾರಿಯಾದ ಸುಧಾರಿತ ತಂತ್ರಜ್ಞಾನವಿರುವ ಒಂದು ಸ್ಮಾರ್ಟ್ಫೋನ್ ಖರೀದಿಸಿ ಅದನ್ನು ಕೇವಲ ಸಮಯ ನೋಡಲು ಮಾತ್ರ ಬಳಸಿದಂತೆ ಅಲ್ವೇ? ಹೌದು.
100% ಕರೆಕ್ಟ್. ನಮಗೆ ಆ ಫೋನಿನ ಒಳಗಿನ ತಂತ್ರಾಂಶ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ ಎಂದೇ ಗೊತ್ತಿಲ್ಲ. ಕೇವಲ ಪರದೆಯ ಮೇಲಿನ ಸಮಯ ನೋಡಿ ಇದಿಷ್ಟೇ ಇದರ ಕೆಲಸ ಎಂದುಕೊಂಡ್ರೆ ಅದು ನಮ್ಮ ದಡ್ಡತನವಾಗುತ್ತದೆಯಲ್ವಾ? ಖಂಡಿತವಾಗಿಯೂ. ಸಂಧ್ಯಾವಂದನೆಯ ವಿಚಾರದಲ್ಲೂ ನಾವು ಅದೇ ಮೇಲ್ಮೈಯಲ್ಲಿರುವ ಆಚರಣೆಯನ್ನು ಮಾಡುತ್ತಿದ್ದೇವೆ. ಒಳಗಿನ ಸಾಫ್ಟ್ವೇರ್ ಅರ್ಥ ಮಾಡಿಕೊಂಡಿಲ್ಲ ಅಂತ ನನಗನ್ಸುತ್ತೆ. ಆ ಸಾಫ್ಟ್ವೇರ್ನ ಮೂಲ ಕೋಡ್ ಎಲ್ಲಿದೆ ಎಂಬುದನ್ನು ಲೇಖಕರು ಇಲ್ಲಿ ಬಿಚ್ಚಿಡುತ್ತಾರೆ. ಓಹೋ, ಎಲ್ಲಿದೆ ಆ ಸೋರ್ಸ್ ಕೋಡ್? ಆ ರಹಸ್ಯ ಅಡಗಿರುವುದು ದಾಸಮಹರ್ಷಿಗಳು ಜಗತ್ತಿಗೆ ನೀಡಿದ ಬೃಹತಿ ಸಹಸ್ರ ಎಂಬ ಋಗ್ವೇದದ ಮಂತ್ರಗಳ ಗುಚ್ಛದಲ್ಲಿ. ಬೃಹತಿ ಸಹಸ್ರ ಇದೊಂದು ಶುದ್ಧ ಭಾಷಾಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಮಾನವನ ಜೀವಶಾಸ್ತ್ರವನ್ನು ಒಂದೇ ಸೂತ್ರದಲ್ಲಿ ಬೆಸೆಯುವ ಅದ್ಭುತವಾದ ಗಣಿತ. ಒಂದು ನಿಮಿಷ. ಋಗ್ವೇದದ ಮಂತ್ರಗಳಿಗೂ ನಮ್ಮ ದೇಹದ ಜೀವಶಾಸ್ತ್ರಕ್ಕೂ ಮತ್ತು ಖಗೋಳಶಾಸ್ತ್ರಕ್ಕೂ ನೇರವಾದ ಸಂಬಂಧವಿದೆಯಾ? ಖಂಡಿತ ಇದೆ. ಇದು ಕೇಳಲು ಸ್ವಲ್ಪ ಅತಿಶಯೋಕ್ತಿ ಎನಿಸುವುದಿಲ್ಲವೇ? ಅಂದ್ರೆ ಲೇಖಕರು ಇದನ್ನು ಹೇಗೆ ಸಮರ್ಥಿಸ್ತಾರೆ? ಮೇಲ್ನೋಟಕ್ಕೆ ಇದು ಕೇವಲ ನಂಬಿಕೆಯಂತೆ ಕಾಣಬಹುದು, ಆದರೆ ಮೂಲವಸ್ತುವು ನೀಡುವ ಲೆಕ್ಕಾಚಾರವನ್ನು ನಾವು ಒಮ್ಮೆ ಗಮನಿಸಬೇಕು. ಹೇಳಿ. ಈ ಬೃಹತಿ ಸಹಸ್ರ ಎಂಬ ಮಂತ್ರಗಳ ಗುಚ್ಛದಲ್ಲಿ ಬರೋಬ್ಬರಿ 36,000 ಸ್ವರಗಳು ಅಂದ್ರೆ ವಾವಲ್ಸ್ ಮತ್ತು 36,000 ವ್ಯಂಜನಾಕ್ಷರಗಳು ಅಂದ್ರೆ ಕಾನ್ಸನೆಂಟ್ಸ್. ಓಕೆ, 36,000 ಸ್ವರಗಳು, 36,000 ವ್ಯಂಜನಗಳು. ಹೌದು. ಇವೆರಡನ್ನು ಒಟ್ಟು ಸೇರಿಸಿದರೆ 72,000 ಅಕ್ಷರಗಳಾಗುತ್ತವೆ. 72,000. ಈ ಸಂಖ್ಯೆ ಏನೋ ಕಾಕತಾಳೀಯವಾಗಿ ಬಂದದ್ದಲ್ಲ. ಯೋಗಶಾಸ್ತ್ರ ಮತ್ತು ಆಯುರ್ವೇದವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಮಾನವನ ದೇಹದಲ್ಲಿರುವ ಒಟ್ಟು ನಾಡಿಗಳ ಸಂಖ್ಯೆ ನಿಖರವಾಗಿ 72,000. ವಾವ್! ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗತ್ತೆ. 72,000 ನಾಡಿಗಳು ಮತ್ತು 72,000 ಅಕ್ಷರಗಳು. ಹೌದು. ಆದರೆ ಇದು ಕೇವಲ ಮಾನವನ ದೇಹಕ್ಕೆ ಸೀಮಿತವಾಗಿಲ್ಲ. ಲೇಖಕರು ಮಾನವನ ಆಯಸ್ಸಿನ ಲೆಕ್ಕಾಚಾರವನ್ನು ಪ್ರಸ್ತಾಪಿಸುವ ರೀತಿ ನಿಜಕ್ಕೂ ಬೆರಗು ಮೂಡಿಸುತ್ತದೆ. ಖಂಡಿತ. ಆ ಲೆಕ್ಕಾಚಾರ ಹೇಗಿದೆ ಅಂದ್ರೆ, ಪ್ರಾಚೀನರ ಪ್ರಕಾರ ಮಾನವನ ಆದರ್ಶ ಆಯುಸ್ಸು 100 ವರ್ಷಗಳು ಅಲ್ವಾ? ಹೌದು. 1 ವರ್ಷಕ್ಕೆ 360 ದಿನಗಳೆಂದು ಪ್ರಾಚೀನ ಕ್ಯಾಲೆಂಡರ್ ಪ್ರಕಾರ ಲೆಕ್ಕ ಹಾಕಿದ್ರೆ ಮನುಷ್ಯನ 100 ವರ್ಷಗಳ ಆಯಸ್ಸಿನಲ್ಲಿ ಒಟ್ಟು 36,000 ಹಗಲುಗಳು ಬರ್ತವೆ ಮತ್ತು 36,000 ರಾತ್ರಿಗಳು ಬರ್ತವೆ. ಎಕ್ಸಾಕ್ಟ್ಲಿ. ಇವೆರಡನ್ನು ಕೂಡಿಸಿದ್ರೆ ನಮ್ಮ ಇಡೀ ಜೀವಿತಾವಧಿಯಲ್ಲಿ ಒಟ್ಟು 72,000 ದಿನರಾತ್ರಿಗಳಾಗ್ತವೆ. ಹೌದು, 36,000 ಪ್ಲಸ್ 36,000. ಅಂದ್ರೆ ನನ್ನ ಇಡೀ ಜೀವಿತಾವಧಿಯ ಪ್ರತಿಯೊಂದು ಹಗಲು ಮತ್ತು ರಾತ್ರಿಗೆ ಬೃಹತಿ ಸಹಸ್ರದ ಒಂದೊಂದು ಅಕ್ಷರವನ್ನು ಮ್ಯಾಪ್ ಮಾಡಲಾಗಿದೆಯಾ? ಖಂಡಿತ. ಆ ಮ್ಯಾಪಿಂಗ್ನ ಹಿಂದಿನ ವಿನ್ಯಾಸ ಇನ್ನೂ ನಿಖರವಾಗಿದೆ. ಹೌದಾ? ಹೇಗೆ? ಈ 36,000 ಸ್ವರಗಳು ಪುರುಷ ರೂಪಗಳಾಗಿ ನಮ್ಮ ಆಯಸ್ಸಿನ ಪ್ರತಿಯೊಂದು ಹಗಲನ್ನೂ ನಿಯಂತ್ರಿಸುತ್ತವೆ. ಓಹೋ, ಸ್ವರಗಳು ಹಗಲನ್ನು ನಿಯಂತ್ರಿಸುತ್ತವೆ? ಹೌದು. ಹಾಗೆಯೇ 36,000 ವ್ಯಂಜನಾಕ್ಷರಗಳು ಸ್ತ್ರೀ ರೂಪಗಳಾಗಿ ನಮ್ಮ ಆಯಸ್ಸಿನ ಪ್ರತಿಯೊಂದು ರಾತ್ರಿಯನ್ನೂ ನಿಯಂತ್ರಿಸುತ್ತವೆ ಎಂದು ಈ ಗ್ರಂಥ ವಿವರಿಸುತ್ತದೆ. ಮೈ ಗಾಡ್, ಇದು ಅದ್ಭುತವಾಗಿದೆ. ಅಂದರೆ ನಮ್ಮ 100 ವರ್ಷಗಳ ಜೀವಿತಾವಧಿಯ ಪ್ರತಿಯೊಂದು ಆಗುಹೋಗುಗಳನ್ನು ಸೂರ್ಯನಾರಾಯಣನು ತನ್ನ ಬೇರೆ ಬೇರೆ ವಿಭಿನ್ನ ರೂಪಗಳಿಂದ, ಅಂದರೆ 72,000 ಭಗವದ್ರೂಪಗಳಿಂದ ನಿಯಂತ್ರಿಸುತ್ತಾನೆ. ವಾವ್! ಹಗಲು ಮತ್ತು ರಾತ್ರಿಯ ಈ ಸಮತೋಲನವನ್ನು ಭಾಷೆಯ ಸ್ವರ ಮತ್ತು ವ್ಯಂಜನಗಳ ಸಮತೋಲನಕ್ಕೆ ಹೋಲಿಸಿರುವುದು ಸಾಮಾನ್ಯವಾದ ವಿಚಾರವೇ ಅಲ್ಲ. ಖಂಡಿತ ಅಲ್ಲ. 72,000 ನರನಾಡಿಗಳು, 72,000 ಆಯಸ್ಸಿನ ದಿನರಾತ್ರಿಗಳು, 72,000 ಸೂರ್ಯಮಂಡಲದ ರೂಪಗಳು ಮತ್ತು 72,000 ಅಕ್ಷರಗಳು. ಹೌದು, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಲೆಕ್ಕಾಚಾರವಂತೂ ಅದ್ಭುತವಾಗಿದೆ. ಆದರೆ ಇಲ್ಲಿ ನನ್ನದೊಂದು ಮೂಲಭೂತ ಪ್ರಶ್ನೆ ಇದೆ. ಕೇಳಿ. ಕೇವಲ ಒಂದು ಶಬ್ದವನ್ನು ಅಥವಾ ಅಕ್ಷರವನ್ನು ಉಚ್ಚರಿಸುವುದ್ರಿಂದ ಅದು ಭೌತಿಕವಾಗಿ ನನ್ನ ದೇಹದ ನರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಒಳ್ಳೆ ಪ್ರಶ್ನೆ. ಲೇಖಕರು ಆಚರಣೆಯ ಹಿಂದಿನ ಜ್ಞಾನದ ಬಗ್ಗೆ ಹೇಳ್ತಾರೆ, ಆದ್ರೆ ಆ ಜ್ಞಾನದ ಹಿಂದಿನ ಮೆಕ್ಯಾನಿಸಮ್ ಏನು? ಬರೀ ಬಾಯಲ್ಲಿ ಶಬ್ದ ಮಾಡಿದ್ರೆ ಬ್ರಹ್ಮಾಂಡಕ್ಕೂ ನನಗೂ ಸಿಂಕ್ ಆಗೋಕೆ ಹೇಗೆ ಸಾಧ್ಯವಾಗುತ್ತದೆ? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಆಯುರ್ವೇದ ಮತ್ತು ನಾದಯೋಗದ ಹಿನ್ನೆಲೆಯಲ್ಲಿ ಹುಡುಕಕ್ಕಾಗ್ತದೆ. ಓಕೆ. ಆಯುರ್ವೇದದಲ್ಲಿ ನಾಡಿ ಎಂದರೆ ಕೇವಲ ರಕ್ತ ಹರಿಯುವ ಪೈಪ್ಗಳಲ್ಲ ಅಥವಾ ಕೇವಲ ಭೌತಿಕ ನರಗಳಲ್ಲ. ಮತ್ತೆ ಅವು ಪ್ರಾಣಶಕ್ತಿ ಅಂದ್ರೆ ಜೀವಶಕ್ತಿ ಹರಿಯುವ ಸೂಕ್ಷ್ಮವಾಹಕಗಳು. ಪ್ರತಿಯೊಂದು ಅಕ್ಷರವನ್ನು ಉಚ್ಚರಿಸಿದಾಗಲೂ ಒಂದು ನಿರ್ದಿಷ್ಟವಾದ ಕಂಪನ ಅಂದ್ರೆ ವೈಬ್ರೇಷನ್ ಸೃಷ್ಟಿಯಾಗುತ್ತದೆ. ವೈಬ್ರೇಷನ್. ಬೃಹತಿ ಸಹಸ್ರದ ಒಂದೊಂದು ಅಕ್ಷರವೂ ನಮ್ಮ ದೇಹದ ನಿರ್ದಿಷ್ಟ ನಾಡಿಯಲ್ಲಿ ಆ ಕಂಪನವನ್ನು ಉಂಟು ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಓಹೋ,
ಅಂದ್ರೆ ಇದು ಫಿಸಿಕಲ್ ಸೈನ್ಸ್ ಕೂಡ ಹೌದು? ಖಂಡಿತ. ಈ ಅಕ್ಷರಗಳ ಪಠಣೆಯು ನಮ್ಮ ಆಂತರಿಕ ಜೈವಿಕ ಗಡಿಯಾರವನ್ನು ಅಂದರೆ ಆ ಬಯೋಲಾಜಿಕಲ್ ಕ್ಲಾಕ್ ಅನ್ನ ಸೂರ್ಯನ ಚಲನೆಗೆ ಅಂದರೆ ಬ್ರಹ್ಮಾಂಡದ ಲಯಕ್ಕೆ ತಕ್ಕಂತೆ ಶ್ರುತಿಗೊಳಿಸುತ್ತದೆ, ಟ್ಯೂನ್ ಮಾಡ್ತದೆ. ವಾವ್! ಸಂಧ್ಯಾವಂದನೆ ಮಾಡುವಾಗ ನಾವು ಆ ಅಕ್ಷರಗಳ ಮೂಲಕ ಆಯಾ ದಿನದ ಆಯಾ ನಾಡಿಯ ಚಟುವಟಿಕೆಗಳಿಗೆ ಪ್ರಾಣಶಕ್ತಿಯನ್ನು ತುಂಬುತ್ತೇವೆ. ಅಂದ್ರೆ ಇದು ಒಂದು ರೀತಿಯ ರೆಸನೆನ್ಸ್ ಪ್ರಕ್ರಿಯೆ ಇದ್ದಂತೆ. ಎಕ್ಸಾಕ್ಟ್ಲಿ. ನಮ್ಮ ಆಂತರಿಕ ಉಸಿರು ಮತ್ತು ಬ್ರಹ್ಮಾಂಡದ ಬಾಹ್ಯ ಉಸಿರು ಒಂದೇ ತಾಳಕ್ಕೆ ಮಿಡಿಯುವಂತೆ ಮಾಡುವ ಒಂದು ಭೌತಿಕ ಹಾಗೂ ಮಾನಸಿಕ ತಂತ್ರಜ್ಞಾನ ಇದು. ಹೌದು. ಆದರೆ ಆ ನಮ್ಮ ದಿನನಿತ್ಯದ ಉಸಿರು ಮತ್ತು ಆಯುಸ್ಸು ಬ್ರಹ್ಮಾಂಡದ ಲೆಕ್ಕಾಚಾರಕ್ಕೆ ಹೀಗೆ ಜೋಡಣೆ ಆಗಿದೆ ಎಂದಾದರೆ ಇದರಲ್ಲಿ ಗಾಯತ್ರಿ ಮಂತ್ರದ ಪಾತ್ರವೇನು? ಕೇವಲ ಮಂತ್ರವನ್ನು ಉಚ್ಚರಿಸುವುದರಿಂದ ಈ ಸಂಪೂರ್ಣ ವ್ಯವಸ್ಥೆ ಜಾಗೃತವಾಗುತ್ತದೆಯಾ? ಕೇವಲ ಉಚ್ಚಾರಣೆಯಿಂದ ಏನೂ ಆಗುವುದಿಲ್ಲ. ಹೌದಾ? ಅಲ್ಲಿಯೇ ಗಾಯತ್ರಿ ಮಂತ್ರದ ಆಂತರಿಕ ಶಕ್ತಿ ಮತ್ತು ಸಂಕಲ್ಪದ ಮಹತ್ವ ಬರುವುದು. ಗ್ರಂಥದಲ್ಲಿ ಬಹಳ ಸೂಕ್ಷ್ಮವಾಗಿ ವಿವರಿಸಿರುವಂತೆ ಗಾಯತ್ರಿ ಮಂತ್ರದಲ್ಲಿ ಬರುವ ಧಿಯೋ ಎಂಬ ಶಬ್ದವೇ ಇಲ್ಲಿನ ಕೀಲಿಕೈ. ದಿಯೋ ಅಂದ್ರೆ? ಧಿಯೋ ಅಂದರೆ ಮನುಷ್ಯನ ಬುದ್ಧಿ, ಪ್ರಜ್ಞೆ ಅಥವಾ ಇಂಟೆಲೆಕ್ಟ್. ಓಕೆ. ಭಗವಂತನು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ, ನಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಲಿ ಎಂಬ ಬೇಡಿಕೆ ಅದು. ತುಟಿಗಳಿಂದ ಮಂತ್ರ ಹೇಳಿದರೆ ಸಾಲದು, ಅಲ್ಲಿ ಬುದ್ಧಿಯ ಸಂಪೂರ್ಣ ಒಳಹರಿವು ಮತ್ತು ಏಕಾಗ್ರತೆ ಇರಬೇಕು. ಫುಲ್ ಫೋಕಸ್ ಇರಬೇಕು. ಹೌದು. ಪ್ರಜ್ಞಾಪೂರ್ವಕವಾಗಿ ಮಾಡದ ಯಾವುದೇ ಜಪ ಕೇವಲ ಶಬ್ದಮಾಲಿನ್ಯವಾಗುತ್ತದೆಯೇ ಹೊರತು ಜ್ಞಾನಯೋಗವಾಗುವುದಿಲ್ಲ. ರೈಟ್. ಪ್ರಜ್ಞಾಪೂರ್ವಕವಾದ ಈ ಜಪದ ಬಗ್ಗೆ ಲೇಖಕರು ಭಗವದ್ಗೀತೆಯನ್ನು ಕೂಡ ಉಲ್ಲೇಖಿಸಿದ್ದಾರೆ ಅಲ್ವೇ? ಹೌದು, ಮಾಡಿದ್ದಾರೆ. ಆ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಜ್ಞಾನಾಂ ಜಪಯಜ್ಞೋಸ್ಮಿ ಎಂದು ಹೇಳಿದ್ದಾನೆ. ಕರೆಕ್ಟ್. ಅಂದ್ರೆ ಎಲ್ಲಾ ರೀತಿಯ ಯಜ್ಞಗಳ ಪೈಕಿ ನಾನು ಜಪಯಜ್ಞನಾಗಿದ್ದೇನೆ ಎಂದು. ದ್ರವ್ಯಮಯ ಯಜ್ಞ ಅಂದ್ರೆ ದುಡ್ಡು ವಸ್ತುಗಳನ್ನು ಸುರಿದು ಮಾಡುವ ಆಡಂಬರದ ಯಜ್ಞಗಳಿಗಿಂತ ಕೇವಲ ಮನಸ್ಸಿಂದ ಮಾಡುವ ಈ ಜ್ಞಾನಮಯ ಜಪಯಜ್ಞ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದು ಇಲ್ಲಿನ ವಾದ ಅಲ್ವಾ? ಹೌದು. ಲೇಖಕರು ಆ ಮಾತನ್ನು ಬಹಳ ಪ್ರಬಲವಾಗಿ ಮಂಡಿಸ್ತಾರೆ. ನೋಡಿ, ಬಾಹ್ಯವಾದ ಪೂಜೆ, ಪುನಸ್ಕಾರ, ಹೋಮಹವನಗಳಲ್ಲಿ ಅನೇಕ ಭೌತಿಕ ವಸ್ತುಗಳ ಅವಶ್ಯಕತೆ ಇರುತ್ತದೆ. ಹೌದು, ತುಂಬಾ ಸಾಮಾನು ಬೇಕಾಗುತ್ತೆ. ಆದರೆ ಜಪಯಜ್ಞವು ಭಗವಂತನನ್ನು ನಮ್ಮ ಹೃತ್ಕಮಲದಲ್ಲಿ ಅಂದರೆ ನಮ್ಮ ಹೃದಯವೆಂಬ ಕಮಲದಲ್ಲಿಯೇ ಸಂಪೂರ್ಣವಾಗಿ ಮಾನಸಿಕವಾಗಿ ಪೂಜಿಸುವ, ಧ್ಯಾನಿಸುವ ಸಾಧನ. ಅಂದ್ರೆ ಒಳಗಡೆಯೇ ಪೂಜೆ ಮಾಡೋದು. ಖಂಡಿತ. ಗ್ರಂಥಕಾರರು ಒಂದು ಹೆಜ್ಜೆ ಮುಂದೆ ಹೋಗಿ ಎಚ್ಚರಿಸ್ತಾರೆ, ಈ ಕನಿಷ್ಠ ಜಪಯಜ್ಞವನ್ನು ಮಾಡದಿದ್ದರೆ ಮನುಷ್ಯನು ಅಶುದ್ಧನಾಗುತ್ತಾನೆ ಅಂತ. ಓಹೋ. ಮತ್ತು ಆತನಿಗೆ ಇತರ ಯಾವುದೇ ದೊಡ್ಡ ಧಾರ್ಮಿಕ ಕರ್ಮಗಳನ್ನು ಅಥವಾ ದ್ರವ್ಯಯಜ್ಞಗಳನ್ನು ಮಾಡಲು ಅರ್ಹತೆಯೇ ಇರೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಸ್ಟ್ರಾಂಗ್ ಆದ ಸ್ಟೇಟ್ಮೆಂಟ್. ಹೌದು. ಮೂಲಭೂತ ಆಂತರಿಕ ಶುದ್ಧಿಯೇ ಇಲ್ಲದೆ ಮಾಡುವ ಬಾಹ್ಯ ಪೂಜೆಗಳಿಗೆ ಅರ್ಥವಿಲ್ಲ ಎಂಬುದಿದರ ಆಶಯ. ಈ ಬಾಹ್ಯ ದೇವಾಲಯದ ಪೂಜೆಗೂ ಮತ್ತು ಸಂಧ್ಯಾವಂದನೆಯ ಈ ಮಾನಸಿಕ ಪೂಜೆಗೂ ಇರುವ ವ್ಯತ್ಯಾಸವನ್ನು ನಾವು ಇನ್ನಷ್ಟು ಸರಳಗೊಳಿಸಿ ನೋಡ್ಬೋದೇ? ಖಂಡಿತ. ಹೇಗೆ? ನನ್ಗೆ ಅನಿಸ್ತಿರೋದು, ಇದು ನಾವು ಹೊರಗಡೆ ಹೋಗಿ ಯಾವುದೋ ಇಂಟರ್ನೆಟ್ ಕೆಫೆಯಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನು ಕಷ್ಟಪಟ್ಟು ಹುಡುಕುವುದಕ್ಕೂ ನಮ್ಮ ಮನೆಯಲ್ಲೇ ನಮ್ಮ ಹೃದಯದಲ್ಲೇ ಇರುವ ಖಾಸಗಿ ಅತ್ಯಂತ ವೇಗದ ಮತ್ತು ನೇರವಾದ ವೈಫೈ ಸಂಪರ್ಕವನ್ನು ಬಳಸಿ ಬ್ರಹ್ಮಾಂಡದ ಶಕ್ತಿಯನ್ನು ನೇರವಾಗಿ ನಮ್ಮೊಳಗೆ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೂ ಇರುವ ವ್ಯತ್ಯಾಸದಂತೆ. ವಾವ್, ಇದೊಂದು ಅದ್ಭುತವಾದ ಉಪಮೆ ಅಲ್ವಾ? ಇಂಟರ್ನೆಟ್ ಕೆಫೆಗೆ ಹೋಗಲು ದುಡ್ಡು ಬೇಕು, ಸಮಯ ಬೇಕು, ವಾಹನ ಬೇಕು. ಅದರ ವೈಫೈ ಹಾಗಲ್ಲ. ಉಪಮೆ ನಿಜಕ್ಕೂ ಪ್ರಸ್ತುತವಾಗಿದೆ. ಬಾಹ್ಯ ದೇವಾಲಯದ ಪೂಜೆಗೆ ಅನೇಕ ಕೌಶಲ್ಯಗಳು ಮತ್ತು ಪರಿಕರಗಳು ಬೇಕಾಗುತ್ತವೆ. ಹೌದು. ದೇವರನ್ನು ಆವಾಹನೆ ಮಾಡಬೇಕು, ವೇದೋಕ್ತ ಮಂತ್ರಗಳು ಗೊತ್ತಿರಬೇಕು, ಪೂಜೆ ಮುಗಿದ ಮೇಲೆ ಸರಿಯಾದ ಕ್ರಮದಲ್ಲಿ ವಿಸರ್ಜನೆ ಮಾಡಬೇಕು. ಹೂವು, ಹಣ್ಣು, ಗಂಧ. ಹೌದು. ಧೂಪ, ದೀಪ, ಹೀಗೆ 10 ಹಲವು ವಸ್ತುಗಳು ಬೇಕು. ಇವುಗಳಲ್ಲಿ ಯಾವುದಾದ್ರೂ ಒಂದು ಕಡಿಮೆಯಾದರೂ ಪೂಜೆ ಅಪೂರ್ಣವಾಯಿತೆಂಬ ಅಪರಾಧಿ ಭಾವನೆ ಕಾಡಲು ಶುರುವಾಗುತ್ತದೆ. ನಿಜ, ಮನಸ್ಸಿಗೆ ಒಂಥರ ಕಸಿವಿಸಿ ಆಗುತ್ತೆ. ಆದರೆ ನಮ್ಮ ಹೃತ್ಕಮಲದಲ್ಲಿರುವ ಭಗವಂತನನ್ನು ಜಪಯಜ್ಞದ ಮೂಲಕ ಪೂಜಿಸಲು ಈ ಯಾವುದೇ ಬಾಹ್ಯ ವಸ್ತುಗಳ ಹಂಗೇ ಇಲ್ಲ. ಹಾಗಾದ್ರೆ ನಮ್ಮ ಅದೇ ವೈಫೈ ಉಪಮೆಯನ್ನು ಮುಂದುವರಿಸುವುದಾದರೆ, ಒಂದು ವೇಳೆ ನಮ್ಮ ರೌಟರ್ ಆಫ್ ಆಗಿದ್ರೆ, ಅಂದ್ರೆ ನಮ್ಮ ಬುದ್ಧಿ ಅಥವಾ ಧಿಯೋ ಜಾಗೃತವಾಗಿಲ್ಲದಿದ್ದರೆ, ನಮ್ಮ ಬಳಿ ಎಷ್ಟೇ ಶಕ್ತಿಶಾಲಿ ಪಾಸ್ವರ್ಡ್ ಇದ್ರೂ, ಅಂದ್ರೆ ಗಾಯತ್ರಿ ಮಂತ್ರ ಇದ್ರೂ, ಆ ಬ್ರಹ್ಮಾಂಡದ ಇಂಟರ್ನೆಟ್ಗೆ ಕನೆಕ್ಟ್ ಆಗಲು ಸಾಧ್ಯವೇ ಇಲ್ಲ ಅಲ್ವೇ? ನಿಖರವಾಗಿ. ನೀವು ಹೇಳಿದ್ದು
100% ಸತ್ಯ. ಆ ರೌಟರ್ ಆನ್ ಮಾಡುವುದೇ ಈ ಜ್ಞಾನಯೋಗ. ಕೇವಲ ಕಣ್ಣು ಮುಚ್ಚಿ ಶುದ್ಧ ಮನಸ್ಸಿನಿಂದ ಈ ಜಪಯಜ್ಞವನ್ನು ಎಲ್ಲಿ ಬೇಕಾದರೂ ಯಾವ ಸ್ಥಿತಿಯಲ್ಲಿದ್ದರೂ ಮಾಡಬಹುದು. ಇದು ತುಂಬಾ ಸರಳ ಮತ್ತು ಸುಲಭ ಅಲ್ವಾ? ಹೌದು. ಭಗವಂತನಿಗೆ ಕೇವಲ ಮಾನಸಿಕವಾಗಿ ಒಂದು ತುಳಸಿ ದಳವನ್ನು ಅರ್ಪಿಸುವ ಅತ್ಯಂತ ಸುಲಭವಾದ ಆದರೆ ಅತ್ಯಂತ ಪ್ರಬಲವಾದ ಸಾಧನವಿದು. ಖಂಡಿತ. ಮನುಷ್ಯನು ಹುಟ್ಟಿನಿಂದಲೇ ಹೊತ್ತು ತಂದಿರುವ ಭೌತಿಕ, ಆಧ್ಯಾತ್ಮಿಕ ಮತ್ತು ದೈವಿಕ ಋಣಗಳನ್ನು ಕಳೆದುಕೊಳ್ಳಲು ಇರುವ ನೇರವಾದ ಮಾರ್ಗವೇ ಈ ಜಪಯಜ್ಞ. ಇದರಲ್ಲಿ ಆಡಂಬರಕ್ಕೆ ಜಾಗವಿಲ್ಲ. ಇರುವುದು ಕೇವಲ ಆಂತರಿಕ ಸಮರ್ಪಣೆ ಮತ್ತು ಜ್ಞಾನ. ವಾವ್! ಈ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಲೇಖಕ ವಿಜಯೇಂದ್ರ ರಾಮನಾಥ್ ಭಟ್ ಅವರ ಈ ಸಂಧ್ಯಾವಂದನೆ ಅಂತರಂಗ ಪುಸ್ತಕವು ಒಂದು ಸಾಮಾನ್ಯ ಧಾರ್ಮಿಕ ಕೈಪಿಡಿಯಂತೆ ಖಂಡಿತ ಕಾಣೋದಿಲ್ಲ. ಇಲ್ಲ, ಅದೊಂದು ದೊಡ್ಡ ವಿಜ್ಞಾನದ ಪುಸ್ತಕ. ನಮ್ಮ ನರನಾಡಿಗಳ ಜೀವಶಾಸ್ತ್ರ, ಸಂಸ್ಕೃತ ಅಕ್ಷರಗಳ ಅತ್ಯಂತ ಸೂಕ್ಷ್ಮ ಭಾಷಾಶಾಸ್ತ್ರ ಮತ್ತು ಸೂರ್ಯಮಂಡಲದ ಆಗುಹೋಗುಗಳನ್ನು ವಿವರಿಸುವ ಖಗೋಳಶಾಸ್ತ್ರದ ಒಂದು ಅದ್ಭುತ ಸಂಗಮವಾಗಿ ಈ ಗ್ರಂಥ ನಮ್ಮ ಮುಂದೆ ನಿಲ್ಲುತ್ತದೆ. ಕೇವಲ 5 ನಿಮಿಷದ ಆಚರಣೆಯ ಹಿಂದೆ ಇಷ್ಟೆಲ್ಲ ವಿಜ್ಞಾನ ಅಡಗಿದೆ ಎನ್ನುವುದು ನಿಜಕ್ಕೂ ಆಶ್ಚರ್ಯಕರ. ಆ ಆಶ್ಚರ್ಯವೇ ಈ ಗ್ರಂಥದ ಗೆಲುವು. ಹೌದು. ಇದು ಕೇವಲ ಒಂದು ಪ್ರಾಚೀನ ಪದ್ಧತಿಯನ್ನು ಕುರುಡಾಗಿ ಪಾಲಿಸಿ ಎಂದು ಹೇಳುವುದಿಲ್ಲ. ಮನುಷ್ಯನ ಅಸ್ತಿತ್ವವನ್ನು ಈ ಇಡೀ ಬ್ರಹ್ಮಾಂಡದ ಜೊತೆ ಬೆಸೆಯುವ, ನಮ್ಮ ಪ್ರತಿದಿನದ ಉಸಿರನ್ನು ಸೌರಮಂಡಲದ ಚಲನೆಯ ಜೊತೆ ಸಿಂಕ್ ಮಾಡುವ ಒಂದು ಸಮಗ್ರವಾದ ವಿಜ್ಞಾನವನ್ನು ನಮ್ಮ ಮುಂದಿಡುತ್ತದೆ. ರೈಟ್. ಜ್ಞಾನವಿಲ್ಲದ ಆಚರಣೆ ಕೇವಲ ಶ್ರಮ, ಆದರೆ ಜ್ಞಾನಯುಕ್ತ ಆಚರಣೆ ಮನುಷ್ಯನ ಪ್ರಜ್ಞೆಯನ್ನು ವಿಸ್ತರಿಸುವ ಸಾಧನ. ಖಂಡಿತ. ಈ ಜ್ಞಾನವು ನಮ್ಮ ಸಮಯವನ್ನು ಹೇಗೆ ಗೌರವಿಸಬೇಕು ಎಂದು ಕೂಡ ಕಲಿಸುತ್ತದೆ. ಹೌದು. ಪ್ರತಿದಿನ ಬೆಳಗ್ಗೆ ಎದ್ದು ಕೇವಲ 5 ನಿಮಿಷ ಕಣ್ಮುಚ್ಚಿ ಕುಳಿತಾಗ ನಮ್ಮ ಅಸ್ತಿತ್ವವು ಕೇವಲ ಈ ಸಣ್ಣ ಕೋಣೆಗೆ ಅಥವಾ ನಮ್ಮ ದೈನಂದಿನ ಕಚೇರಿಯ ಕೆಲಸಗಳಿಗೆ ಸೀಮಿತವಾಗಿಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದ ಬೃಹತ್ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದೆ ಎಂಬ ಅರಿವು ಮೂಡುತ್ತದೆ. ಇದೊಂದು ಅದ್ಭುತವಾದ ಭಾವನೆ ಅಲ್ವಾ? ಹೌದು. ಇಂದಿನ ಮಾಹಿತಿ ಓವರ್ಲೋಡ್ ಆಗಿರುವ, ಸದಾ ಒಂದಿಲ್ಲೊಂದು ಸ್ಕ್ರೀನ್ಗಳ ಮುಂದೆ ಕುಳಿತೋ ಮಾನಸಿಕವಾಗಿ ಧಣಿಯುವ ಜಗತ್ತಿನಲ್ಲಿ ಆಂತರಿಕ ಶಾಂತಿಗೆ ಇರುವ ಅತ್ಯುತ್ತಮ ಶಾರ್ಟ್ಕಟ್ ಎಂದರೆ ಬಹುಶಃ ಇದೆ. ನಾವು ಬ್ರಹ್ಮಾಂಡದ ಒಂದು ಸಣ್ಣ ಅಂಶ ಎಂಬುದನ್ನು ಪ್ರತಿದಿನ ನೆನಪಿಸಿಕೊಳ್ಳುವುದು. ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಗಿಸುವ ಮುನ್ನ ಒಂದು ಕೊನೆಯ ಆಲೋಚನೆಯನ್ನು ಇಲ್ಲಿ ಬಿಟ್ಟು ಹೋಗುವುದು ಸೂಕ್ತವೆನಿಸುತ್ತದೆ. ಖಂಡಿತ, ಹೇಳಿ. ನಮ್ಮ ಪ್ರಾಚೀನ ಋಷಿಗಳು ಮಾನವನ 100 ವರ್ಷಗಳ ಆಯಸ್ಸನ್ನು, ಒಂದು ಋಗ್ವೇದ ಮಂತ್ರದ 72,000 ಅಕ್ಷರಗಳನ್ನು ಮತ್ತು ನಮ್ಮ ದೇಹದ 72,000 ನರನಾಡಿಗಳನ್ನು ಇಷ್ಟು ನಿಖರವಾಗಿ ಒಂದೇ ಗಣಿತದ ಸೂತ್ರದಲ್ಲಿ ಬಂಧಿಸುವ ಜ್ಞಾನವನ್ನು ಅಂದೇ ಅರಿತಿದ್ರು ಎಂದರೆ, ನಮ್ಮ ಈ ಆಧುನಿಕ ಆತುರದ ಜೀವನದಲ್ಲಿ ನಾವು ಇಂತಹ ಇನ್ನೂ ಎಷ್ಟು ಬ್ರಹ್ಮಾಂಡದ ರಹಸ್ಯ ಸಂಕೇತಗಳನ್ನು, ಅಂದ್ರೆ ಆ ಕಾಸ್ಮಿಕ್ ಕೋಡ್ಸ್ ಅಂತೀವಲ್ಲ. ಹೌದು, ಕಾಸ್ಮಿಕ್ ಕೋಡ್ಸ್. ಅವನ್ನೆಲ್ಲ ಅರಿಯದೆ ಪ್ರತಿದಿನ ಕಸದ ಬುಟ್ಟಿಗೆ ಎಸೆಯುತ್ತಿದ್ದೇವೆಯೋ? ಒಮ್ಮೆ ಯೋಚಿಸಿ. ಆಚರಣೆಗಳೆಲ್ಲವೂ ಕೇವಲ ಮೂಢನಂಬಿಕೆಗಳಲ್ಲ. ಕೆಲವೊಮ್ಮೆ ಅವು ಕಾಲಗರ್ಭದಲ್ಲಿ ಕಳೆದುಹೋದ ವಿಜ್ಞಾನದ ಪಳಿಯುಳಿಕೆಗಳಾಗಿರಬಹುದು. ವಾವ್! ನಮ್ಮೆಲ್ಲರ ಎದೆಗಾರಿಕೆ ಬೇಡುವ, ಪ್ರಶಾಂತವಾಗಿ ಕುಳಿತು ಯೋಚಿಸಲೇಬೇಕಾದ ಪ್ರಶ್ನೆ ಇದು. ಹೌದು. ನಾವು ಬಳಸ್ತಿರುವ ಸ್ಮಾರ್ಟ್ಫೋನ್ನ ಒಳಗಿನ ತಂತ್ರಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಅಷ್ಟೊಂದು ಸಮಯ ಕೊಡುವ ನಾವು, ನಮ್ಮ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸುವ ಆಚರಣೆಗಳ ಹಿಂದಿನ ಅಂತರಂಗವನ್ನು ಅರ್ಥಮಾಡಿಕೊಳ್ಳುವ ಕಾಲ ಈಗ ಬಂದಿದೆ. ಖಂಡಿತ ಬಂದಿಲ್ಲ. ನಾವೆಲ್ಲರೂ ಆ ಕೇವಲ ಮೇಲ್ಮೈಯ ಆಚರಣೆಯ ಆಚೆ ನೋಡಿ ನಮ್ಮೊಳಗಿನ ಆ 72,000 ರಹಸ್ಯ ನಾಡಿಗಳನ್ನು ಬ್ರಹ್ಮಾಂಡಕ್ಕೆ ಜೋಡಿಸುವತ್ತ ಒಂದು ಸಣ್ಣ ಹೆಜ್ಜೆ ಹಾಕೋಣ. ಹೌದು, ಖಂಡಿತ. ಇಂದಿನ ಈ ಅದ್ಭುತ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ.